ಮೇಡಮ್, ರಾಜಕೀಯ ಬೆಳವಣಿಗೆ ಬೇರೆ ಥರ ಇದೆ. ಈಗ CM ರಾಜೀನಾಮೆ ಕೊಡ್ತಾ ಇದ್ದಾರೆ. ಈ ವಿಚಾರವಾಗಿ ಏನು ಹೇಳ್ತೀರಿ? ಇದು ಐ ಥಿಂಕ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇದೇನು ಹೊಸದಾಗಿ ಶಾಕ್ ಅಂತ ಏನಿಲ್ಲ. 2 ವರ್ಷದಿಂದನೂ ಈ ಮಾತು ನಡೀತಾನೆ ಇದೆ. ಮೀಡಿಯಾದಲ್ಲೇ ಎಲ್ಲ ನೀವೂ ಇದನ್ನು ತೋರಿಸ್ತಾ ಇದ್ರಿ. ಖಂಡಿತ ಯಾರಿಗೂ ಏನು ಇದು ಶಾಕಿಂಗ್ ನ್ಯೂಸ್ ಅಂತೂ ಅಲ್ಲ. ಆದರೂ ಯಾರೇ ಇರಲಿ, CM ಆಗಲಿ, ಯಾವುದೇ ಸರ್ಕಾರ ಬರಲಿ, ಒಳ್ಳೆ ಆಡಳಿತ ಕೊಡಬೇಕು ಅನ್ನೋದು ಜನ ಅಂತೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದನ್ನು ಅವ್ರು ಕೊಟ್ಟರೆ ಸಾಕು. ಸಿದ್ದರಾಮಯ್ಯ ಅವರು ಯಾಕೆ ಬದಲಾವಣೆ ಆಯಿತು? ಅದು ನೀವು ಅವ್ರನ್ನ ಕೇಳಬೇಕು, ನನ್ನನ್ನು ಕೇಳಿದ್ರೆ. ನೀವು ಕಾಂಗ್ರೆಸ್ ಹೈಕಮಾಂಡ್ನ ಕೇಳಬೇಕು, ಪಕ್ಷದ ವರಿಷ್ಠರನ್ನ ಕೇಳಬೇಕು. ಅಲ್ಲ, ದಲಿತರಿಗೆ CM ಮಾಡಬೇಕು ಅಂತ ಒಂದು ಕೂಗಿದೆ. ಆ ವಿಚಾರವಾಗಿ ಏನಾರು ಹೇಳ್ತೀರಾ? ಅಲ್ಲ, ಇದೆಲ್ಲ ಪಕ್ಷಕ್ಕೆ ಬಿಟ್ಟಿದ್ದಲ್ವಾ. ಅವರು ನಾವು ಒಂದು ರೀತಿ ಮೈನಾರಿಟೀಸ್ ಕಡೆ ಇರುವಂಥ ಪಕ್ಷ ಅಂತ ಹೇಳ್ಕೊಂಡು ಬರ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಅದನ್ನು ಉಳಿಸ್ಕೊಳ್ಳೋದೋ ಬಿಡೋದೋ ಅವ್ರಿಗೆ ಬಿಟ್ಟಿದ್ದು. ಅವಧಿ ಪೂರ್ಣ ಆಗುತ್ತಾ ಸರ್ಕಾರ? ನಿಮ್ಮಂತ ಎಕ್ಸ್ಪೀರಿಯನ್ಸ್ಡ್ ವೆಟ್ರನ್ಸ್ ಹೇಳ್ಬೇಕು, ನಮಗೆ ಸೀನಿಯರ್ಸ್, ನಮಗೆ ಗೊತ್ತಿಲ್ಲ ಇದು. ನಿಮ್ಮ ಅಭಿಪ್ರಾಯ, ಒಟ್ಟಾರೆ ಅಭಿಪ್ರಾಯ, ನಾಯಕತ್ವ ಬದಲಾವಣೆ ಬಗ್ಗೆ ನೀವು ಒಪ್ತೀರಾ? ನಾನು ಒಪ್ಪೋದೇನಿದೆ, ಅದು ನಾಯಕತ್ವ ಬದಲಾವಣೆ ಆಗಿದೆ. ನಾವು ಇದರಲ್ಲಿ ನಮ್ಮ ಒಪ್ಪಿಗೆ ಯಾರಿಗೆ ಬೇಕಿದೆ? ಅದು ಅವ್ರ ಪಕ್ಷದ ನಿರ್ಧಾರ ಅಲ್ವಾ. ಬಹಳ ದಿವಸದ ಗೊಂದಲ ಆಯ್ತು ಇದ್ರ ಬಗ್ಗೆ. ಇದೇನು ಫಸ್ಟ್ ಟೈಮ್ ಅಲ್ವಲ್ಲ ಈ ರೀತಿ ನಾಯಕತ್ವ ಬದಲಾವಣೆ. ಎಲ್ಲ ಪಕ್ಷಗಳು ಆಗತ್ತೆ, ಅದೇನು ತಪ್ಪು ಅಂತ ನಾನು ಹೇಳಲ್ಲ. ಆದರೂ ಜನರಲ್ಲಿ ಇದನ್ನ ಯಾವ ರೀತಿ ಆಕ್ಸೆಪ್ಟ್ ಮಾಡ್ತಾರೆ, ಯಾರು ಆಕ್ಸೆಪ್ಟ್ ಮಾಡಲ್ಲ ಅನ್ನೋದು ಕಾದು ನೋಡ್ಬೇಕಷ್ಟೆ. ವಿಶೇಷ ಪ್ರತಿ ವರ್ಷನೂ ಅವರು ಹುಟ್ಟಿದ ದಿನ ನಾವು ಪೂಜೆ ಮಾಡಿ, ಆಮೇಲೆ ಅವರ ಸ್ಮಾರಕಕ್ಕೆ ಹೋಗಿ ಅಲ್ಲೂ ಪೂಜೆ ಮಾಡಿ, ಅಲ್ಲಿ ಅಭಿಮಾನಿಗಳು ಬರ್ತಾರೆ, ಅವ್ರಿಗೊಂದಷ್ಟು ಸ್ವೀಟು, ತಿಂಡಿ, ಉಪಹಾರ ಎಲ್ಲ ಹಂಚಿ, ಆಮೇಲೆ ಇಲ್ಲಿಗೆ ಬಂದು ಇಲ್ಲಿ ಸಮಾಧಿ ಹತ್ರ ಪೂಜೆ ಮಾಡೋದು, ಅಭಿಮಾನಿಗಳನ್ನ ಭೇಟಿ ಆಗೋದು, ಈ ರೀತಿ ಈ ಒಂದು 7-8 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ವಿ. ಅಂಬರೀಷ್ ಅವರ ಹುಟ್ಟುಹಬ್ಬ ಅಂದರೆ ಅದು ಅಭಿಮಾನಿಗಳಿಗೆ ಹಬ್ಬ ಮುಖ್ಯವಾಗಿ ನಮಗಿಂತ. ಸೊ ಅವ್ರ ಜೊತೆಲಿ ಒಂದಷ್ಟು ನಾವು ಹಂಚಿಕೊಂಡು ಇದನ್ನು ಸೆಲೆಬ್ರೇಟ್ ಮಾಡೋದು ಒಂದು ಈಗ ರೀತಿ. ಮುಂದಿನ ದಿನಗಳಲ್ಲಿ ಅಭಿಯವ್ರನ್ನ ರಾಜಕೀಯಕ್ಕೆ ತರ್ತೀರಾ ಮೇಡಮ್, ಅಥವಾ ಸಿನಿಮಾ ರಂಗದಲ್ಲೇ ಬಿಡ್ತೀರಾ? ಅಲ್ಲ, ನಾನು ರಾಜಕೀಯದ ರಂಗದಲ್ಲಾಗಿ ಚಿತ್ರರಂಗದಲ್ಲಿ ನಾವೇನು ಅಭಿಷೇಕ್ನ ಕರ್ಕೊಂಡ್ಬಂದಿಲ್ಲ. ಅವನಿಗೆ ಯಾವ ರೀತಿ ಇಂಟ್ರೆಸ್ಟ್ ಇದೆಯೋ ಅವನೇ ಮಾಡ್ಕೊಂಡು ಹೋಗ್ತಾನೆ. ನಾನು ಯಾವುದಕ್ಕೂ ಅವನಿಂತ ಒಂದು ರಂಗಕ್ಕೆ ಬರಬೇಡ ಅಂತ ಹೇಳಲ್ಲ. ಮತ್ತೆ ನೀವೇನಾದ್ರು ರಾಜಕೀಯದಲ್ಲಿ ಸ್ಪರ್ಧೆ ಮಾಡ್ತೀರಾ? ಮಂಡ್ಯ, ಮದ್ದೂರು? ಇದನ್ನ ನಾನು ಮೊದಲು ಹೇಳಿದ್ದೆ. ಈಗ ನಾನು BJP ಪಕ್ಷದಲ್ಲಿ ಇರೋದ್ರಿಂದ ಪಾರ್ಟಿದಲ್ಲಿ ನನ್ನ ಇದು ರೋಲ್ ಯಾವ ರೀತಿ ಇರಬೇಕು ಅನ್ನೋದು ಅವರು ಡಿಸೈಡ್ ಮಾಡ್ತಾರೆ. ಅದ್ರ ಪ್ರಕಾರ ನಾನು ನಡ್ಕೊಂಡು